ಇನಿ ಆಟಿದ ಕೂಟ ಅಂತ ಪಂಡದು ಒಂಜಿ ಲೇಸನ ದೆತ್ತೇರು. ಈ ಲೇಸನ ತೂನಾಗ ಸಾಧಾರಣವಾದ ಮುಲ್ಪ ಇತ್ತನಕ್ಲೆಗೆ ಮಾತು ಆಟಿದ ಕೂಟ ಎಂಚಿನ ಅಂದು ಗೊತ್ತುಂಡು. ಆಂಡ ನಮ್ಮ ಆಚರಣೆ, ನಮ್ಮ ಸಂಸ್ಕೃತಿ ಮಾತೆಲ್ಲ ನಮ್ಮ ದುಂಬುದಕ್ಕಲೆ ಎಂಚ ನಡಪಾವೊಂದು ಬತ್ತದೇರು ಅಯ್ನೆಂಚ ನಮ್ಮ ದುಂಬುದ ಜನಾಂಗಗ ತೆರಿಪಾವಡು ಪನ್ಪುನವನ್ನು ನಮ್ಮ ಯಾನು ಇತ್ತೆ ಒಂಜಿ ಚೂರು ನಿಕ್ಲೆಗೆ ಮನವರಿಕೆ ಮನ್ಪೊಡೊಂದು ಯಾನು ಈ ಮುಲ್ಪ ಬತ್ತದು ಒಂದಿದೆ. ಹಿಂದಣ ಹೆಜ್ಜೆಯನ್ನು ಅರಿಯದೆ ಮುಂದಣ ಹೆಜ್ಜೆಯನ್ನು ಇಡಬಾರದು ಎನ್ನುತ್ತಾರೆ ಹಿರಿಯರು. ಆ ಒಂಜಿ ಪಾತೆರನ ಯಾನು ಮುಲ್ಪ ನಿಕ್ಲೆಗೆ ಒಂಜಿ ನಿಜವಾದಲೊಂದು ಮಾತೆರೆಗ್ಲ ಒಂಜಿ 10 ನಿಮಿಷ ತಾಳ್ಮೆಡು ಕುಳ್ಳುದು ಕೇನೋಡಾಪುಂಡು ದಾಯಪಂಡ ಮಧ್ಯಾಹ್ನದ ಪೊರ್ತು ಇಂದು ಏರೆಗ್ಲ ಇಷ್ಟೇ ಜನನೇ ಉಪ್ಪುನ ಸಂದರ್ಭ ದಾಯಪಂಡ ಮಾತೆರ್ಲ ಒನಸ್ದ ಈ ಒಂಜಿ ಸಂದರ್ಭಡು ಇಪ್ಪುವೆರು ಆಂಡಲ ಐನ ತಡೆತಂದು ಈ ತುಳುನಾಡು ಪಂಡನ ಎಂಚಿನ ಪರಶುರಾಮ ದೇವಿರು ಉಂಡು ಮಂತಿನ ಮಣ್ಣು ಪಂಡದು ಪುದರು ಪಡೆದುಂಡು. ತುಳುನಾಡು ಪಡ್ಡಾಯಿ ಕಡಲಕೆರೆ ಬೊಕ್ಕ ಮೂಡಾಯಿ ಘಟ್ಟದ ಬರಿ ತೆಂಕ ಹಿಡ್ದು ಕೇರಳ ರಾಜ್ಯದು ಕಾಸರಗೋಡು ಚಂದ್ರಗಿರಿ ಸುದೇ ಬೊಕ್ಕ ಬಡಕಾಯಿಡು ಸೋಮೇಶ್ವರ ಕಡಲ ಬರಿ ಮುಟ್ಟಲ ಪರಡ್ದುಂಡು. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಕೊಡಗು ಜಿಲ್ಲೆ ಬೊಕ್ಕ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆ ಈ ಜಿಲ್ಲೆದ ಜನಕುಲೆನ ಆಚರಣೆ, ಬೆನ್ನಿ ಬೆನ್ಪುನ ಕಲೆ, ದೈವ ದೇವಿರನ ನಾಗನ ಆರಾಧನೆ, ಮನಸ್ಸು ಒನಸ್ಸು ತೆನಸ್ಸು ದುತ್ತು ಐಸಿರೋ ಬಚ್ಚೆಲಿಗೆ ಗೊಬ್ಬುನ ಗೊಬ್ಬುಲು ಪರ್ಬ ಮುಂಜಿಲು ಕಟ್ಟು ಕಟ್ಟಳೆಲು ಒಂದು ಮಾತು ಸೇರ್ದು ತುಳುನಾಡದ ಸಂಸ್ಕೃತಿ ಆಪುಂಡು. ನಮ್ಮ ತುಳುನಾಡು ಬೇತೆ ಬೇತೆ ಭಾಷೆದ ಅಪ್ಪೆ ಭಾಷೆದ ಜನಕುಳುಲೇರು ಬ್ಯಾರಿಲು ಕೊಂಕಣಿಲು ಹೀಗೆ ಇಂಚ ಮಸ್ತ್ ಜನ ಉಲ್ಲೇರು. ಕ್ರಿಶ್ಚಿಯನ್ ದಕ್ಕಲು ಮಾತೆರ್ಲ ಹಿಂದಿ ಪಾತೆರ್ನಕ್ಲ ಉಲ್ಲೇರು. ಆಂಡ ಮಾತೆರೆಗ್ಲ ನಾ ಒಂಜಿ ವ್ಯಾವಹಾರಿಕ ಭಾಷೆಯಾದ ತುಳುವನ್ನು ಅನುಭವಿಸುವರು. ಇಂದು ಅತ್ತೆ ನಮ್ಮ ತುಳುತ ಪೊರ್ಲುದ ಭಾಷೆನ ನಮ್ಮ ತಿಳಿಯೋಡಾಯನ ನಮ್ಮ ಕರ್ತವ್ಯ. ಅವು ಮಾತ್ರವತ್ತಂದೆ ನಮ್ಮ ತುಳುತ ವೈಶಿಷ್ಟ್ಯ ಹೆಂಚಿನ ತುಳುನಾಡದ ವೈಶಿಷ್ಟ್ಯ ಹೆಂಚಿನ ಅಂದ ಪಂಡ ಜಾನಪದ ನಾಟ್ಯ ವೈದ್ಯರುಲೇರು, ಹಳ್ಳಿ ಮರದ ದಕ್ಲು ಇತ್ತೇರು, ಗೊಬ್ಬುಲು ಇತ್ತಂಡು, ಪ್ರದರ್ಶನ ಕಲೆ ಭೂತಾರಾಧನೆ ಇತ್ತಂಡು, ನಾಗಾರಾಧನೆ ನಲಿಕೆಲು ತುಳುತಿಟ್ಟು ಯಕ್ಷಗಾನ ಸಾಹಿತ್ಯ ಸಂಗೀತ ಸಿನಿಮಾ ರಂಗಭೂಮಿ ವಾಸ್ತುಶಿಲ್ಪ ಕಲೆ ಬೊಕ್ಕ ವಿನ್ಯಾಸ ಪರಂಪರೆ ಬೊಕ್ಕ ಪ್ರವಾಸೋದ್ಯಮ ಒನಸ್ಸು ತೆನಸ್ಸದ ಪಾಕ ಪದ್ಧತಿ ಮಾತ ವೈಶಿಷ್ಟ್ಯತೆಯನ್ನು ಪಡೆದನು. ಈ ನಾಡದ ಜನಮಾನ್ಯರು ಮಾತೆರ್ಲ ಕಂಡ ಬೆನ್ಪುನಕಲು ಅಂಚ ಅದು ತುಳು ಸಂಸ್ಕೃತಿ ಮಾತ ಕೃಷಿತ ಸುತ್ತಲ ಪೋತುಂಡು. ಇಂಚಿತ್ತಿನ ತುಳು ಭಾಷೆ ಮಾತೆರೆಗ್ಲ ನಮ್ಮ ಊರುಡು ಬೇತೆ ಬೇತೆ ಧರ್ಮದಕ್ಕೆಲ್ಲ ನಮ್ಮ ಮಾತೆರ್ಲ ತುಳು ಭಾಷೆನ ಪಾತಿರೊಂದುಳ್ಳೇರು. ಈ ಭಾಷೆಡು ಮಾತೆರ್ಲ ಭಾಷೆ ಅಪ್ಪೆ ಪಂಡದು ಲೆಪ್ಪುನ ಬಾಲೆಡ್ದು ಪತ್ತದು ನೇಜಿ ನಡ್ನಾಗ ಸಂಧಿ ಕವಿತೆ ಕಂಡ ದಪ್ಪುನ ಉರಾಲ್ ಪನ್ಪುನಕಲು ಮಾತ್ರವತ್ತಂದೆ ಭೂತಗು ಪಾರಿ ಪನ್ಪುನಕಲು ಆತಂದೆ ಇಂಜಿಪ ವಿಶ್ವವಿದ್ಯಾನಿಲಯಡ್ಲ ಪರದೇಶಡ್ಲ ಈ ಭಾಷೆದ ಬಗ್ಗೆ ಬೆಂದು ನಕಳು ಮಸ್ತು ಜನ ಉಲೇರು. ಮಂದಾರ ಕೇಶವ ಭಟ್ರು, ಡಾಕ್ಟರ್ ವಿವೇಕ ರೈಕ್ಲು ಬೊಕ್ಕ ಕಯ್ಯಾರ ಕಿಂಜನ ರೈ, ಡಾಕ್ಟರ್ ಚಿನ್ನಪ್ಪ ಗೌಡ್ರು ಮಾತೆರ್ಲ ವಿಶ್ವವಿದ್ಯಾನಿಲಯಡ್ ಈ ಭಾಷೆದ ಬಗ್ಗೆ ಬಹಳಷ್ಟು ಬೆಂತೇರು. ನಮ್ಮ ತುಳು ಭಾಷೆ ಅಂತ ಪಂಡ ತುಳುವೇರಿಂದ ಪಂಡ ತುಳುವ ಪೆಲಕೈ ಇದ ಲೆಕ್ಕ. ತುಳುವ ಪೆಲಕೈ ಎಂಚ ಮೃದುವಾದುಂಡ ಅಂಚನೆ ತುಳು ತಕ್ಲ ಬಹಳ ಮೃದು ಐನಕ್ಲು ಅಕ್ಲ ಮನಸ್ಸು ಬಹಳ ವಿಶಾಲವಾಯಿನವು. ದೊಂಬುಗು ಬತ್ತನಾಗ ಬೆಲ್ಲ ನೀರು ಕೊರೆದು ಬಚ್ಚೆಲ ಅರಪಾವೇರು, ಬಚ್ಚಿರದ ಹರಿವಾಣಡು ಕೊರೆದು ಮರ್ಯಾದೆ ತೋಜಾವೇರು, ಚಾ ಕಾಪಿ ಒನಸ್ಸು ಕೊರೆದು ಬಡವು ಮಾಜಾವೇರು, ಹಳೆ ಬೆಂಜನ ಬಂಜಿ ತನ್ಮೆನ ಮನ್ಪೇರು. ಇಂಚಿತಿ ಬೀನೇರು ಮಾತ ಬಂದಾಗ ಅಕಡ ಒವೇ ಒಂಜಿ ಮಲ್ಲಸ್ತಿಕೆ ಇಜ್ಜಂದೆ ತಮ್ಮ ಬಾಯಿನೆಲಿಕ್ಕೆ ಪಾತೆರ ಇಪ್ಪುನಕಲೆ ನಮ್ಮ ತುಳುನಾಡದ ಜನಕುಲು ಆತ ಮಾತ್ರ ತಂದೆ ಕಾಲಗೂ ತಿಕ್ಕು ನಂಚಿನ ಕಾಯಿ ಕಜಿಪ್ಪು ಮೀನು ಕೋರಿ ಪುಂಡಿ ರೊಟ್ಟಿ ಅಡ್ದು ಸಮ್ಮನ ಮಲ್ಪೇರು. ಮರೆಯಲಡಾಡ ತಜಂಕ್ ಚೇವು ಮೆತ್ತೆದ ಗಂಜಿ ಬೊಕ್ಕ ಎಡ್ಡೆ ಮುಂಚಿದ ಕಷಾಯೋ ಓಮದ ಪಲದ್ಯೋ ಇಂಚ ಮೈ ಬೆಚ್ಚ ಮಲ್ಪೇರು. ಏತು ಬಡತನ ಇತ್ತನಲ್ಲ ಅಕ್ಲು ಬಾಯಿನೆಲಿಕ್ಕೆ ಪಾತೆನೆಟ್ಟು ಭಾರಿ ಹುಷಾರಿ ನಮ್ಮ ತುಳುವೇರು. ಒಂದು ತುಳುವೇರನ ಸಂಸ್ಕೃತಿ ಅದು ಉಂಡು. ಇಂಚಿನ ಈ ತುಳುನಾಡು ಆಟಿ ತಿಂಗಳು ಬರ್ಪುಡು ಪಗ್ಗುಡು 14 ಪೋಪುನಾನಿ
ಪಾಡ್ನ ನೇಜಿ ಕಾರ್ತೆಲು ಆಟಿಡು ಅವು ತಯಾರಾಪುಡು ಜಡಿ ಬರ್ಸ ಬರೋಂದಿಪ್ಪನಾಗ ಪನೋಲಿ ಪತ್ತೊಂದು ಕಡೆಂಜೋಲು ಪತ್ತೊಂದು ಕಬಿತೆ ಸಂಧಿ ಪನೊಂದು ಆನು ಪೊಣ್ಣು ನೇಜಿ ನಡ್ಪುನ ಆಂಜೋಲು ಉರಾಲು ಪಾಡೊಂದುಪ್ಪುನ ಆ ಎರುದಪ್ಪುನ ತೂಪುನನೇ ಪೊರ್ಲಾದಿತ್ತಂಡು ಈತೆ ತುಯರೆಗೆ ನಮಗ ತಿಕ್ಕುಜಿ ಆತು ಮಾತ್ರ ಒತ್ತಂದೆ ತುಳುವೆರೆ ಗೊಬ್ಬುಲು ಕುಟ್ಟಿ ದೊನ್ನೆ ಗೋಲಿ ಕಬಡ್ಡಿ ಲಗೋರಿ ಒಂದು ಮಾತ ಜೋಕ್ಲನ್ನ ಗೊಬ್ಬಾಂಡ ಕೋರಿದ ಕಟ್ಟ ಕಂಬಳ ತಪ್ಪಂಗಾಯಿ ಮಾತ ಮಲ್ಲಕ್ಲೆನ ಗೊಬ್ಬು ಯಕ್ಷಗಾನೋ ಬಯಲೋಟ ಮಾತಲ ಮೋಕೆದ ಕಲೆ ಅದಿತ್ತಂಡು ತುಳುವೆರ ದೇವರ ಗುಂಡ ದೈವದ ಮಾಡದ ಎದುರು ಮಾತ ತರೆ ತಗ್ಗವೇರು ಪುಳ್ಯದ ಕಾಂಡ ಲಕ್ಕದು ಯಜಮಾನಿ ತರಿಕ ಮೀದು ತುಳಸಿಗೆ ಒಂಜಿ ಚೆಂಬು ನೀರು ಮೈತದು ಸೂರ್ಯ ದೇವರಿಗೆ ಕೈ ಮುಗಿದು ಗುಂಡಗು ತುಡರ್ ಪೊತ್ತಾದು ಕೈಕಾರು ಕುಟುಂಬ ಸಂಸಾರಗೂ ಇರು ಕೈ ಕಂಜಿಲಿಗೆ ಸುಖ ಕೊರಲೆ ಪಣದು ಕೈ ಮುಗಿಪೇರು ಸತ್ಯದ ಮಣ್ಣಡು ಸತ್ಯದ ದಲಪಾಲ ಪಂಡದು ಕೇನೊಂಡುವೇರು ಒಂದುವೇ ತುಳುವೇರನ ಸಂಸ್ಕೃತಿ ಅತ್ತೆ ಇಂಚಿನ ತುಳುವೇರನ ಸಂಸ್ಕೃತಿ ಈ ಸಂದರ್ಭಡ್ ತುಳುವೇರನ ಆಟಿ ತಿಂಗಳು ಪರುಪುನಂಚಿನ ತುಳು ಕ್ಯಾಲೆಂಡರ್ 4ನೇ ತಿಂಗಳು ಎಕಡೆ ಪಂಡೇರು 16 ತಿಂಗಳು ಲೆಕ್ಕ ಪರ್ಲೆಂದು ಪಗ್ಗು ಬೇಷ ಕಾರ್ತೆಲ್ ಆಟಿ ಸೋಣ ಬೊಂತಿಲ್ ಜಾರ್ದೆ ಪೆರಾರ್ದೆ ಬೊಕ್ಕ ಪೊನ್ನಿ ಬೊಕ್ಕ ಮಾಯಿ ಇಂಚಿನ ಈ ಸಂದರ್ಭಡ್ 4ನೇ ತಿಂಗಳೇ ಆಟಿ ಐನ ಬಗ್ಗೆ ಭಾರಿ ಒಂಜಿ ಪೊರ್ಲದ ಒಂಜಿ ಪ್ರಹಸನನ ನಮ್ಮ ಎದುರುಗು ಮಂತು ತೋಜ್ಪಾಯರು ಕ್ರಿಮಿಕೀಟಲು ಉತ್ಪತ್ತಿ ಆಪುನಂಚಿನ ಸಂದರ್ಭ ರೋಗ ರುಜಿನಲು ಬರ್ಪುಂಡು ಆ ಸಂದರ್ಭಡ್ ಸುತ್ತಮುತ್ತಲ ಸಿಕ್ಕುನಂಚಿನ ಚೇವು ಆಮೇಲೆ ತಜಂಕ್ ಬೊಕ್ಕ ಕಣಿಲೆ ಅವು ಮಾತ ನಮ್ಮ ರೋಗ ನಿರೋಧಕ ಶಕ್ತಿನ ನಮ್ಮ ದೇಹಡ್ ಅವು ಮನ್ಪುಣಿಗೆ ಐ ಕಾತ್ರ ಜೋಕ್ಲು ಬಾಲಿ ಮಾತೆಲ್ಲ ನಾನು ದುಂಬುದಕ್ಕೆಲ್ಲ ಅವೇನು ತಿನ್ನೋಡು ದಾಯಪಂಡ ದುಂಬುದ ಕಾಲಡು ಅವೇನು ಮಾತು ತಿನ್ನೊಂದಿತ್ತೇರು ಮಾತ್ರ ಒತ್ತು ಕಷಾಯಗಳನ್ನು ಮಂತ ಬರೋಂದಿತ್ತೇರಿ ಕಿರಾತ ಕಟ್ಟದ ಕಷಾಯ ಇಂಚ ಬೇತೆ ಬೇತೆ ನಮೂನೆದ ಕಷಾಯಲು ಕೊಡಿ ಮರ್ದಲು ಮಾತ ಆಟಿಡು ತಿನ್ನೊಂದಿತ್ತೇರು ದಾಯಪಂಡ ಬೆನ್ನಿ ಬೇಸಾಯದ ಆ ಒಂಜಿ ವಿರಾಮದ ಸಮಯಡು ಅವೇನು ಪರ್ಂಡ ನಮ್ಮ ದೇಹಡು ರೋಗ ನಿರೋಧಕ ಶಕ್ತಿ ಆಪುಡು ಅಂಚನೆ ಆಟಿದ ಅಮಾವಾಸ್ಯೆಗಳ ಪಾಲದ ಕೆತ್ತಿದ ಮರ್ದನ ಪರ್ಪುನ ಮಾತೆರೆಗಳ ರೂಢಿಯಾತನ ಮಾತ್ರ ಅತ್ತು ಐಟ ಆ ದಿನ 1001 ಬಗೆತ ಮರ್ದು ಅದು ಐಟ್ ಜೊತೆಗೆ ಸೇರುನೊಂದು ಪನ್ಪುನೇನ ವೈಜ್ಞಾನಿಕವಾದಲ ನಂಬೋದೇರು ಅಂಚಾದಿಪ್ಪುನಾಗ ಐಟ ಆ್ಯಂಟಿಬಯೋಟಿಕ್ ಉಂಡು ಪನ್ಪೇರು ರೋಗ ನಿರೋಧಕ ಶಕ್ತಿ ಮನ್ಪುನಂಚಿನ ಶಕ್ತಿ ಉಂಡು ಬಂಜಿಡಿತ್ತನ ದಾದ ಇತ್ತನಲ್ಲ ಅವು ಮಾತ ದಿಗ್ಗದ ಪೋಪುಂಡೊಂದು ಪನ್ಪಿನಂಚಿನ ಒಂಜಿ ವಿಷಯವನ್ನು ಈ ಸಂದರ್ಭ ನಾನು ಪನ್ಪೆ ಹಂಚಾದ ಪಾಲದ ಕೆತ್ತದ ಮರದ್ದು ಪನ್ಪುಣವು ಸಪ್ತವರ್ಣಿ ಪನ್ಪುಣವು ಮರ ಅವು ನಿಜವಾದಲ್ಲ ಬ್ರಿಟಿಷರು ಭಾರತಕ್ಕೆ ಬತ್ತಿ ಬೊಕ್ಕ ಈಗ ಡೆವಿಲ್ ವರ್ಷಿಪ್ ಅಂತ ಪಂಡ್ರೆ ಶುರು ಮಂತೇರು ಆತ ನೆಟ್ಟಾಗ ಅವನ ದೈವದ ಸ್ಥಾನಗಳಲ್ಲಿ ಮಾತ ಐನ ದೀಪ ಇರತ್ತ ಐಕೋಸ್ಕರ ಅಂಚ ಪಂಡ್ಯಾರ ಅಂಚ ಅಂತ ಪಂಡ್ರದು ನಮ್ಮ ಐನ ದೂರ ಮನ್ಪುನಂಚ ಇಜ್ಜಿ ಅವು ಐನಾಕ್ಲು ಕಡ್ತದ ಮಾಯ ಮಂತು ಬಿಡಿಯರು ಇತ್ತೆ ಕೆಲವು ಇತ್ತೆ ಯಾನು ಬಲ್ಮಟಡ್ ಉಪ್ಪುನೈ ಅಲ್ಪ ಒಂಜಿ ಮಲ್ಲ ಒಂಜಿ ಮರ ಉಂಡು ಸಪ್ತವರ್ಣಿ ಮರ ಭಾರಿ ಎತ್ತರಾಗಿ ಬೆಳೆದು ಅವು ಮಿಂಚು ಪ್ರತಿಬಂಧಕವಾದಲ್ಲ ಐನು ಬಳಸುವಿರಂದು ಪನ್ಪುನೇನು ಯಾನು ವೈಜ್ಞಾನಿಕವಾದ ತೆರೆಯೊಂದಿತ್ತೆ ಅಂಚ ಆಟಿ ಆಡೋಂದು ಪೋಪುಂಡು ಆನೆದ ಲೆಕ್ಕ ಸೋಣ ಓಡೋಂದು ಪೋಪುಂಡು ಕುದುರೆದ ಲೆಕ್ಕ ಅಂತ ಪನ್ಪೇರು ಆಟಿ ಆಡೋಂದು ಪೋಪುಂಡು ಅಂತ ಪಂಡ ಜೋರು ಅದು ಬರ್ಸ ಬರ್ಪುಂಡು ಇಲ್ಲಲ್ಲ ಒಂತೆ ಬಡತನ ಇತ್ತನಕ್ಲೆಗೆ ಅಟ್ಟಡಿತ್ತನಂಚಿನ ಸಾಮಾನು ಪೂರ ಮುಗಿದಿಪ್ಪುಂಡು ಅದಕ್ಕೆ ಸುತ್ತಮುತ್ತಲಿನ ತೆನಸರೇನು ಮಾತ ತಿನ್ಪುನಂಚಿನ ಸಂದರ್ಭ ಅಪಾಗ ಬಹಳ ಆ ಒಂದು ಆಟಿ ಮರಿಯಲ್ಲ ಪೋಪುನೇನೆ ಇಜ್ಜಿ ಐಕೋಸ್ಕರ ಆ ರೀತಿ ಅದು ಬತ್ತಂದು ಗಾದೆ ಮಾತು ಪೂರ ಹಿರಿಯಕ್ಕಲು ತೆರಿದೇ ಪಂತೇರು ಸೋಣ ಪಂಡ ಅಪಗ ನಾಗರ ಪಂಚಮಿ ಇರಿದು ಶುರು ಆಪುಡು ಅಪಗ ಸೋಣ ಜಾತ್ರೆ ನೇಮ ಕೋಲ ಅಂತ ಪನ್ನೊಂದು ಬಕ್ಕ ಬೇಗನೆ ಮುಂದುವರಿಯುಂಡು ಅದಕ್ಕೋಸ್ಕರ ಆ ರೀತಿಯಾದಂಥ ನಾ ಪಾತೆರನ ಪಂತೇರು ಮಾತ್ರವತ್ತ ಈ ಆಟಿನ ಪರ್ವನವು ಈ ಪ್ರಕೃತಿಗಳ ಮನುಷ್ಯಗಳ ಅವಿನಾಭಾವ ಸಂಬಂಧ ಅಪ್ಪೆ ಬಾಲ್ಯದ ಸಂಬಂಧನ ಪ್ರಕೃತಿ ನಮಗೆ ಕೊರ್ಪುಂಡು ಒಂದು ಪಂದು ನಮ್ಮ ತೆರೆಯು ನೋಡು ಇಂಚ ಆಟಿದ ಸಂದರ್ಭಡ್ ಮರ್ದು ಪರ್ಪೇರು ಬೇರೆ ಬೇರೆ ರೀತಿಯ ಪ್ರಾಕೃತಿಕವಾಯಿನ ವಸ್ತುಲೇನು ಮಾತ್ರ ನಮ್ಮ ಸ್ವೀಕರಿಸೋಡು ದಾಯಪಂಡ ನಮ್ಮ ದೇಹ ಒಂಜಿ ರೋಗ ನಿರೋಧಕ ಶಕ್ತಿನ ಉಂಟು ಮಾಡ್ಕೊಂಡು ಸಾವಿರಾರು ಕಾಯಿಲೆಗಳು ಬರ್ಪುಂಡು ನಮ್ಮ ಭಾರತ 2ನೇ ದೇಶ ಆತನಿಗೆ ಬೊಜ್ಜುಡು ಅವು ಬೊಜ್ಜು ದಾಯ ಬತ್ತು ನಮ್ಮ ದಾನವನ್ನು ಪಂಡ ಈ ಕಣ್ಣೀರನ್ನು ಪೂರ ಪರ್ಪುನೇನು ಕಡಿಮೆ ಅಂತಂದಿಲ್ಲ ಅಂದು ನೆಟ್ಟು ನಮ್ಮ ಅರ್ಥ ಅಂತ ನೋಡು ಇಂಚ ಆಟಿದ ಅಮಾಸಿದನಿ ಪಾಲದ ಕೆತ್ತದ ಮರ್ದನ ಪರ್ಪುನವು ಆಮೇಲೆ ಐದು ಬೊಕ್ಕ ಆಟಿಡು ಬರ್ಪಿ ಕಳಂಜನ ಒಂದು ವಿಶೇಷ ಉಂಡು ಎಕಡೆ ಬತ್ತು ತೋಜ್ಪಾಯರು ಬಾರಿ ಪೊರ್ಲುಡೆ ಆಂಡ ಆ ಜೋಳಿಗೆಡು ಮರ್ದಲ್ ನದಿ ಒಂದು ಬರ್ಪಿಗೆ ಕಳಂಜೆ
ದಾಯಪಂಡ ಊಟದ ಒಂದು ಆಟಿದ ಸಂದರ್ಭಡ್ ಮಾತೆ ರೋಗ ರುಜಿನ ಬಂದಾಗ ರೋಗನ್ನ ಕಳೆಯೊನ್ನೆರೆ ದಿತೊನೆರೆ ಬೊಕ್ಕ ದೈವ ದೇವೇರು ಮಾತ ಒಂಜಾದ ಬರ್ಪುರಿಯಿಂದ ಪನ್ಪೇರು ಆಟಿ ಕಳೆಂಜನ ಆ ಸಂದರ್ಭಡ್ ದೇವೇರು ಪುರ ದೈವಲು ಪುರ ಗಟ್ಟಗ ಬರ್ತವ ಅಂತ ಪನ್ಪುನಂಚಿನ ಪಾತೆರ ಉಂಡು ಆತ ಮಾತ್ರ ತಂದೆ ಮಾತೆರೆಗಳ ಒಂಥರ ಪೋಡಿಗೆ ಜ್ವರ ಸೀಕ್ ಸಂಕಟ ಬಂದಾಗ ಪೋಡಿಗೆ ಆಪಣ ಆ ಪೋಡಿಗೆನು ಮಾಯಕ ಮನ್ಪೆರೆಗೆ ಮಾತ್ರ ಆತು ಊರುಗು ಬರ್ಪಿನಂಚಿನ ಅನಿಷ್ಟಲು ಇಲ್ಲಡೆ ಬರ್ಪಿನಂಚಿನ ಎಂಚಿನ ಆ ಒಂದು ದೃಷ್ಟಿದೋಷ ಇತ್ತನ ಅವನು ಮಾತು ಕಳೆಯರೆಗೆ ಆಟಿ ಕಲೆಂಜೆ ಬರ್ಪೆ ಎಂದು ಪನ್ಪೇರು ಒಕ್ಕ ಮಾತ್ರ ತಂದೆ ಆಟಿಡ ಅಟ್ಟ ಅಡಿಪುನಲ ಉಂಡು ದಾಯಪಂಡ ಆ ಸಂದರ್ಭ ಈ ನಮ್ಮ ಮುಲ್ಪ ಒಂಜಿ ಪಿರವು ಪರದೆ ಪಾಡ್ದೇರು ಐಟು ಮುಳಿತ ಇಲ್ಲ ಇನ್ನು ನಮ್ಮ ಸಂಸ್ಕೃತಿ ದುಂಬುದ ಸಂಸ್ಕೃತಿ ಇತ್ತ ಅಟ್ಟನೆ ಇಜ್ಜಿ ನಮ್ಮ ಮಾತ ಟೇರಿಸ್ತಿಲ್ಲಡುಲ್ಲ ಅಟ್ಟ ಇಜ್ಜಿ ಆಂಡಲ ಆ ಒಂಜಿ ಸಂಪ್ರದಾಯ ನಮ್ಮ ನೆನಪು ಮನ್ಪೊಡು ಅಟ್ಟಾಡಿಪುನಿ ಇವಾಗ ಆಟಿಪಿ ದೈಪಾಡುನಿ ಇಂದು ಪನ್ಪೇರು ದಾಯಪಂಡ ಉಲ ಇತ್ತನ ವಸ್ತ್ರೇನು ಪೂರ ದೊಂಬುಗು ದೀಪುನಿ ಅಂಚದ ಆಟಿದ ದೊಂಬು ಆನೆದ ಬೆರಿಪುಡವು ಒಂದು ಪನ್ಪುಣ ಅಂಚಿನ ಒಂಜಿ ಗಾದೆ ಮಾತು ಅಂಚ ಬತ್ತಡು ಇಂಚ ಬೆನ್ನಿ ಬೇಲೆ ಮಾತು ಮುಗಿದಾದು ಇಲ್ಲಡು ಕೂಡು ಕುಟುಂಬಡ್ ಕೊಲ್ಲುದಿಪ್ಪುನಾಗ ಪೊಂಜೆನಕ್ಲು ಮಾತು ಚೆನ್ನದ ಮನೆಯಲ್ಲ ಗೊಬ್ಬೊಂದಿತ್ತೇರು ಐಕ ಮಸ್ತ್ ಕತೆಗಳುಂಡು ಆಂಡ್ ಅವೇನು ಮಾತಿತ್ತೆ ಅನ್ನು ಪನ್ಪುಜಿ ದಾಯಪಂಡ ಮಾತೆರೆಗಳು ಗೊತ್ತಿತ್ತನ ವಿಷಯ ಚೆನ್ನದ ಮನೆ ಗೊಬ್ಬುನು ಆನು ಜೋಕಲು ಪೋದು ತಾರೆ ಕುಟ್ಟುನು ತಪ್ಪಂಗಾಯಿ ಗೊಬ್ಬುನು ಇಂಚ ಮಾತ ಗೊಬ್ಬುಲು ಇತ್ತಂಡು ಏನಂತ ಕನ್ನಡ ಪನ್ಪೆ ಈತ ಮಾತ ಇಷ್ಟೆಲ್ಲ ಸಂಸ್ಕೃತಿಗಳು ನಮ್ಮ ತುಳುನಾಡಿನಲ್ಲಿ ಹಾಸುಹೊಕ್ಕಾಗಿದ್ದವು. ಹಳೆ ಬೇರು ಹೊಸ ಚಿಗುರು ಸೇರಿರಲು ಮರ ಸೊಬಗಾಗಿ ಇರುತ್ತದೆ ಎನ್ನುವಂತಹ ವಿಚಾರವನ್ನು ನಾವೆಲ್ಲರೂ ತಿಳಿದುಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಇಲ್ಲಿ ಸೇರಿರುವಂಥ ಎಲ್ಲರೂ ಹಿರಿಯರೆಲ್ಲರೂ ಇದನ್ನು ಅನುಭವಿಸಿದವರೇ ಇದ್ದೀರಾ. ಕೆಲವರು ಅನುಭವಿಸಿರ್ಲಿಕ್ಕಿಲ್ಲ, ಆದರೆ ನಾವೆಲ್ಲ ಹಳ್ಳಿಯಲ್ಲಿದ್ದ ಕಾರಣ ಇದನ್ನೆಲ್ಲವನ್ನು ಅನುಭವಿಸಿದವರೇ. ಹಾಗಾಗಿ ನಾವು ಹೇಳುವಂಥ ಎಲ್ಲ ವಿಚಾರಗಳನ್ನು ನಾವು ಅನುಭವಿಸಿದ್ದೇವೆ. ಇಂತಹ ಶ್ರೀಮಂತ ಸಂಸ್ಕೃತಿ ನಮ್ಮ ತುಳುನಾಡಿನದ್ದು ಎಂದು ಹೇಳಿಕೊಳ್ಳುವುದಕ್ಕೆ ನನಗೆ ನಿಜವಾಗಿಯೂ ಹೆಮ್ಮೆ ಆಗ್ತಾ ಇದೆ. ಇಂದಿನ ಯುವ ಜನಾಂಗವೇ ಅಂದರೆ ಇಲ್ಲಿ ಹೆಚ್ಚಾಗಿ ಒಂದು 15, 16 ವರ್ಷ, 17 ವರ್ಷ, 18, 20 ವರ್ಷದ ಮಕ್ಕಳು ನಿಜವಾಗಿ ಇದನ್ನೆಲ್ಲವನ್ನು ವಿಚಾರಗಳನ್ನು ತಿಳಿದುಕೊಳ್ಬೇಕು. ಯಾಕಂತ ಹೇಳಿದರೆ ಅವರೇ ಮುಂದಿನ ಪ್ರಜೆಗಳು. ಇಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಕೆಲವರು ಮಾತ್ರ ಬೆರಳೆಣಿಕೆ ಎಷ್ಟು ದೊಡ್ಡ ಮಕ್ಕಳಿದ್ದಾರೆ ಅಷ್ಟೇ. ಇವರೆಲ್ಲರೂ ಈ ವಿಷಯವನ್ನು, ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಅವರು ಅರಿತುಕೊಂಡಾಗ ಮಾತ್ರ ಅದನ್ನೆಲ್ಲವನ್ನು ಅವರು ಮುಂದುವರಿಸಿಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಇಂದಿನ ಯುವ ಜನಾಂಗವೇ ಮುಂದಿನ ಪ್ರಜೆಗಳು. ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಕಟ್ಟಿಕೊಂಡು ಬಂದಂತಹ ರೀತಿಯನ್ನು, ಕಟ್ಟುಪಾಡುಗಳನ್ನು ಈಗಿನ ಯುವ ಜನಾಂಗ ಮರೆಯಬಾರದು ಎನ್ನುವ ಕಾರಣಕ್ಕಾಗಿ ಈ ರೀತಿಯ ಆಟಿಕೂಟವನ್ನು ಆಚರಿಸುವಂತಹದ್ದು ನಿಜವಾಗಿ ಔಚಿತ್ಯಪೂರ್ಣವಾಗಿರುವಂಥದ್ದು. ಎಲ್ಲರನ್ನ ಸಮಾನವಾಗಿ ಕಾಣುವ ಹಾಗೂ ಪ್ರೀತಿಯಿಂದ ಕಾಣುತ್ತಾ ಇಡೀ ಸಮಾಜವನ್ನು ಒಗ್ಗಟ್ಟಿನಿಂದ ಕೊಂಡೊಯ್ಯುತ್ತಿರುವಂತಹ ಕೆಲಸವನ್ನು ನಮ್ಮ ಈ ಜೋಗಿ ಸಮಾಜ ಮಾಡ್ತಾ ಇರುವಂತಹದ್ದು ಸ್ತುತ್ಯರ್ಹ. ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ತಿಳಿಸಬೇಕು ಎನ್ನುವಂತಹ ಪ್ರಯತ್ನವನ್ನು ಇಂತಹ ಸಮಾರಂಭಗಳಲ್ಲಿ ಮಾಡುತ್ತಿರುವಂತಹದ್ದು ನಿಜವಾಗಿಯೂ ಅರ್ಥಪೂರ್ಣವಾಗಿದೆ. ಒಂದು ಜೇನುತುಪ್ಪವನ್ನು ನಾವು ಪಡೆಯಬೇಕಂತಂದರೆ ಆ ಜೇನು ಬೇರೆ ಬೇರೆ ಕಡೆಗಳಿಗೆ ಹೋಗಿ ಹೂವಿನ ಮಧುವನ್ನು ಹೀರಿ ಜೇನುಗೂಡನ್ನಾಗಿ ಮಾಡಿ ಜೇನುತುಪ್ಪವನ್ನು ನಮಗೆ ನಿಸ್ವಾರ್ಥವಾಗಿ ಕೊಡಬಲ್ಲದು. ಅದೇ ರೀತಿ ಇಲ್ಲಿ ಜೋಗಿ ಸಮಾಜದವರು ಇಲ್ಲಿ ಬೇರೆ ಬೇರೆ ಕಡೆ ತಿಂಡಿ ತಿನಿಸುಗಳನ್ನು ನೋಡಿದಾಗ ಅವರಾಗಲೇ ಒಂದು ಕೊಟ್ಟರು. ಇದನ್ನೆಲ್ಲವನ್ನು ಗಮನಿಸಿದಾಗ ಎಲ್ಲರೂ ಬೇರೆ ಬೇರೆ ಮನೆಯಿಂದ ಒಗ್ಗಟ್ಟಿನಿಂದ ಅದನ್ನು ತಂದು ಇಲ್ಲಿ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಜೋಗಿ ಸಮಾಜದವರ ಒಂದು ದೂರದೃಷ್ಟಿಯನ್ನು ನಾವು ಇಲ್ಲಿ ಗಮನಿಸಬಹುದು. ಮುಂದಿನ ಜನಾಂಗ ಇದನ್ನು ಬಿಟ್ಟು ಬಿಡಬಾರ್ದು, ಮುಂದೆಯೂ ಇದನ್ನು ಕೊಂಡು ಹೋಗಬೇಕು ಎನ್ನುವಂತಹ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಜೋಗಿ ಸಮಾಜ ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು ನಮಗೆ ಮೆಚ್ಚತಕ್ಕಂತಹ ವಿಷಯವೇ. ಯುವಕರು ಮುಂದಿನ ಬದಲಾವಣೆ ತರುವಂತಹ ಒಂದು ಶಕ್ತಿಯನ್ನು ಹೊಂದಿದ್ದಾರೆ. ಕೇವಲ ಸವಾಲುಗಳನ್ನು ಕೇಳುವುದು ಮಾತ್ರವಲ್ಲ, ಅವರು ಅವುಗಳನ್ನು ಅರ್ಥ ಮಾಡಿಕೊಂಡು ಕಾರ್ಯನಿರ್ವಹಿಸುತ್ತಿದ್ದಾರೆ. ಯುವಕರ ಉತ್ಸಾಹವನ್ನು ಬೆಂಬಲಿಸುವ ಕೆಲಸವೇ ನಮ್ಮ ನಾಗರಿಕರ ಜವಾಬ್ದಾರಿಯಾಗಬೇಕು. ಬದಲಾಗುತ್ತಿರುವಂತಹ ಇಂದಿನ ಈ ಯುಗದಲ್ಲಿ ತಂತ್ರಜ್ಞಾನ ಮತ್ತು ಸ್ಪರ್ಧೆಗಳು ಹೆಚ್ಚಾಗ್ತಾ ಇರೋದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ, ಯುವ ಜನಾಂಗದಲ್ಲಿ ಅಂಕ ಗಳಿಸುವುದೊಂದೇ ಅಲ್ಲ, ಅವರಲ್ಲಿ ಸೃಜನಶೀಲತೆ ಮತ್ತು ನಾಯಕತ್ವ ಗುಣದಿಂದ ಅವರು ತಮ್ಮ ವ್ಯಕ್ತಿತ್ವವನ್ನು ವಿಕಸನಗೊಳಿಸುವುದಕ್ಕೆ ಪ್ರಯತ್ನ ಪಡಬೇಕು. ಹಾಗಾಗಿ ಅವರು ಇಂತಹ ಕಾರ್ಯಕ್ರಮಗಳಲ್ಲೆಲ್ಲ ಸೇರಬೇಕು.
ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯುವಕರಲ್ಲಿ ದೇಹಬಲ, ಮನೋಬಲ ಮತ್ತು ಆತ್ಮಬಲ ಇರಬೇಕು. 3 ಸಾಗರ 100 ಮಂದಿರ ದೈವ ಸಾಸಿರ ಇದ್ದೊಡೆ, ಸಿಂಧು ಇದ್ದೊಡೆ, ಗಂಗೆ ಇದ್ದೊಡೆ, ಗಿರಿ ಹಿಮಾಲಯವಿದ್ದೊಡೆ, ವೇದವಿದ್ದೊಡೇನು, ಶಾಸ್ತ್ರವಿದ್ದೊಡೇನು, ಘನ ಪರಂಪರೆ ಇದ್ದೊಡೇನು. ಏನು ಸಾರ್ಥಕ? ನಮ್ಮ ಮನೆಯ ಮಕ್ಕಳೇ ನಿರ್ಧರಿಸುತ್ತಿದ್ದಾರೆ. ಇಷ್ಟೆಲ್ಲ ಘನ ಪರಂಪರೆಗಳಿದ್ದರೂ ರಾಷ್ಟ್ರಭಕ್ತಿ, ರಾಷ್ಟ್ರಾಭಿಮಾನ, ರಾಷ್ಟ್ರ ಗೌರವ ಇಲ್ಲದೆ ಇದ್ದರೆ ಏನು ಸಾರ್ಥಕ ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಬೇಕು. ನಮ್ಮೊಳಗಿನ ನಾನು ಎನ್ನುವಂಥ ಅಹಂಬನ ನಾವು ಬಿಟ್ಟು ಕೊಡದೆ ಹೋದರೆ, ನಮ್ಮ ಹೃದಯ ಮಂದಿರ ಸ್ವಚ್ಛವಾಗದೇ ಇದ್ದರೆ ಅಲ್ಲಿ ಭಗವಂತ ನೆಲೆಸುವುದಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯನಿಗಿರುವಂತಹ ಕಾಯಿಲೆ ಎರಡೇ, ಒಂದು ಆಧಿ ಮತ್ತು ವ್ಯಾಧಿ ಎನ್ನುವಂಥದ್ದು. ಆಧಿ ಎನ್ನುವಂಥದ್ದು ಮನಸ್ಸಿಗೆ ಬರುವಂತಹ ಕಾಯಿಲೆ. ಮನಸ್ಸಿಗೆ ಬರುವ ಕಾಯಿಲೆಯೇ ಅದು ವ್ಯಾಧಿಯಾಗಿ ಪರಿಣಮಿಸ್ತದೆ. ನಮ್ಮ ಮನೆಯ ಮಕ್ಕಳು, ನಮ್ಮ ಮನೆಯ ಸದಸ್ಯರು ಉತ್ತಮವಾದ ರೀತಿಯಲ್ಲಿ ಇದ್ದರೆ ಅಲ್ಲಿ ಅಪ್ಪ ಅಮ್ಮನಿಗಾಗಲಿ ಯಾರಿಗಾಗಲಿ ಆ ಒಂದು ರೋಗ ಬರುವುದಿಲ್ಲ, ಖಂಡಿತ ಬರುವುದಿಲ್ಲ. ಅಲ್ಲಿ ಸುಖ ಸಂಸಾರ ಇರ್ತದೆ. ಯಾವಾಗ ನಮ್ಮ ಮನಸ್ಸಿಗೆ ಆಧಿ ಮತ್ತು ವ್ಯಾಧಿ ಉಂಟಾಯಿತೋ, ನಮ್ಮ ದೇಹಕ್ಕೆ ರೋಗ ಉಂಟಾಯಿತು, ಆಗ ಎಲ್ಲ ಕಾಯಿಲೆಗಳು ಬರ್ತವೆ. ಹಾಗಾಗಿ ಆ ಮಕ್ಕಳು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಮಕ್ಕಳು ಕೇವಲ ಯುವಕರೇ ಮುಂದಿನ ಜನಾಂಗ ಎಂಬುದನ್ನು ಅವರು ಅರಿತುಕೊಳ್ಬೇಕು. ಮಕ್ಕಳೆಷ್ಟೇ ಬೆಳೆದಿದ್ರೋ, ಎಷ್ಟೇ ಓದಿದ್ರೋ ಅವರಿಗೊಂದು ಮಾತನ್ನು ಹೇಳ್ತೇನೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುವಂಥ ಮಾತು DVG ಅವರು ಹೇಳಿರುವಂಥ ಮಾತು. ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅವರು ವಿನಯವಂತಿಕೆಯನ್ನು ತೋರಿಸಬೇಕು. ಮಲ್ಲಿಗೆಯ ಪರಿಮಳವನ್ನು ಮನೆಯವರಿಗೆ ನೀಡಬೇಕು. ಎಷ್ಟೇ ಕಷ್ಟ ಇದ್ದರೂ ಅವರದನ್ನು, ಕಷ್ಟ ಎಷ್ಟೇ ಬರಲಿ ಅದನ್ನು ಅವರು ಕಷ್ಟಗಳ ಮಳೆ ಸುರಿಲಿ, ಅವರು ಕಲ್ಲಾಗಬೇಕು. ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ತೋರಿಸಬಾರದು, ಸಹನೆಯಿಂದ ಇರಬೇಕು. ಅದೇ ರೀತಿಯಲ್ಲಿ ಬೆಲ್ಲ ಸಕ್ಕರೆಯಂತೆ ದೀನ ದುರ್ಬಲರಿಗೆ ಸಹಾಯವನ್ನು ಮಾಡಬೇಕು. ಎಲ್ಲರೊಳಗೆ ಒಂದಾಗಿ ಜೀವನವನ್ನು ನಡೆಸಬೇಕು. ಅದುವೇ ನಮ್ಮ ಬದುಕಿನಲ್ಲಿ ಆದಿ ಅಂತ್ಯ ಇದೆ, ಅದರ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೇವೆ. ಆದಿ ಅಂತ್ಯದ ಮಧ್ಯೆ ನಾವು ನಮ್ಮ ಬದುಕು ಸುಂದರವಾಗಿ ಇರಬೇಕಂತಾದರೆ ವಿದ್ಯಾರ್ಥಿಗಳು ಅಂದರೆ ಇಲ್ಲಿ ಯುವ ಜನಾಂಗ ಹೆಚ್ಚಿನ ಒಂದು ರೀತಿಯಲ್ಲಿ ತಮ್ಮ ಸಂಸ್ಕೃತಿಯನ್ನು ಇಟ್ಟುಕೊಂಡು ಮುಂದೆ ಬರಬೇಕಾಗ್ತದೆ. ಹಾಗಾಗಿ ನಾನು ಮಕ್ಕಳಿಗೆ ಹೇಳಿ ಎದ್ದೇಳಿ, ಎಚ್ಚರಗೊಳ್ಳಿ, ಗುರಿ ಮುಟ್ಟುವ ತನಕ ಎನ್ನುವಂತಹ ಮಾತನ್ನು ಹೇಳುತ್ತಾ, ನೀವು ಯಾರ ಮಾತನ್ನು ಅಂದರೆ ಒಳ್ಳೆಯ ಮಾತುಗಳನ್ನು ಕೇಳಿ, ಕೆಟ್ಟ ಮಾತುಗಳಿಗೆ ನೀವು ನಿಲ್ಲಬೇಡಿ. ನಿಂತ ನೀರು ಯಾವಾಗಲೂ ಕೊಳೆತು ಹೋಗ್ತದೆ, ಹರಿಯುತ್ತಿರುವ ಹೊಳೆಯಂತೆ ನೀವು ಆಗಬೇಕು ಎನ್ನುವಂತಹದ್ದು ನನ್ನ ಆಲೋಚನೆ. ಅಷ್ಟೇ ಅಲ್ಲ, ಈ ಜಗತ್ತಿನಲ್ಲಿ ಎಲ್ಲವನ್ನು ಬಲ್ಲವರು ಯಾರೂ ಇಲ್ಲ. ಬಲ್ಲವರು ಆ ಭಗವಂತ ಮಾತ್ರ ಮತ್ತು ನಮ್ಮ ಅಂತರಾತ್ಮಕ್ಕೆ ಅದು ಯಾವುದು ಸರಿ ಯಾವುದು ತಪ್ಪು ಎನ್ನುವಂಥದ್ದನ್ನು ಹೇಳ್ತದೆ. ಹಾಗಾಗಿ ಅಂತರಾತ್ಮವನ್ನು ಒಪ್ಪಿಕೊಂಡು ನಿಮ್ಮ ಪ್ರತಿಭೆಯನ್ನು ಉಳಿಸಿಕೊಂಡು ನೀವು ಉತ್ತಮ ಸಂಸ್ಕೃತಿಯನ್ನು ಮುಂದುವರಿಸಿ ಅಂತ ನಾನು ವಿದ್ಯಾರ್ಥಿಗಳಿಗೆ ಕರೆಯನ್ನು ಕೊಡ್ತಾ ಇದ್ದೇನೆ. ಹಾಗಾಗಿ ನಿಮ್ಮನ್ನು ನಿಂದಿಸಿದವರಿಗೆ ನೀವು ಮನ್ನಿಸಿ ಮುಂದೆ ನಡೆಯಿರಿ, ಇದು ನಿಮ್ಮ ಬದುಕು ಅಂತ ಹೇಳುತ್ತಾ, ನಮ್ಮ ಸಮಾಜದ ಅಭಿವೃದ್ಧಿಯೊಂದಿಗೆ ನಮ್ಮ ದೇಶದ ಅಭಿವೃದ್ಧಿಯಾಗುವುದಕ್ಕೂ ಸಾಧ್ಯ ಇದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ನಾನು ಹೇಳಿದಂತಹ ಮಾತುಗಳನ್ನು ನೀವು ಸಹಿಸಿಕೊಂಡಿದ್ದೀರಿ. ನಿಮಗೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನನಗೆ ಈ ಒಂದು ವೇದಿಕೆಗೆ ಬಂದು ನನ್ನ ವಿಚಾರಗಳನ್ನು ಹಂಚಿಕೊಳ್ಳುವುದಕ್ಕೆ ಅವಕಾಶವನ್ನು ಕೊಟ್ಟಿರುವಂತಹ ಮುಡಿಪು ವಲಯದ ಒಂದು ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಉಡಲು ದಿಂಚಿನ ಸೊಲ್ಮೇಲೆಯನ್ನು ಸಲ್ಲುತ್ತಾವೆ.